ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ವ್ಲಾಗ್ ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಕೂಲ್ ರಜಾ ಇದೆ ಕ್ರಿಸ್ಮಸ್ಗೆ, ಅದಕ್ಕೆ ಒಂದು ಸ್ವಲ್ಪ ಹೊಟ್ಟೆ ಹಸಿರಲಿ ಅಂತ ಬೇಗ ತಿಂಡಿ ಮಾಡಿಲ್ಲ. ಈಗ ಮಾಡಿದ್ದೀನಿ, ಪ್ರೆಷರ್ ಹೋಗ್ಬೇಕಷ್ಟೇ. ಸೊ ತಿಂಡಿ ಬಂದು ಪಲಾವ್ ಮಾಡಿದ್ದೀನಿ. ಹಾಗೆ ಪಲಾವ್ಗೆ ರೈತ ಕೂಡ ಮಾಡಿಟ್ಟಿದ್ದೀನಿ. ರಿತಿಕ್ಷನ್ಗೆ ಆ್ಯಕ್ಚುಲಿ ಫೇವ್ರೇಟು ಪಲಾವ್, ನಾನು ಮಾಡೋ ಪಲಾವ್ ಸ್ಪೆಷಲಿ. ಸೊ ಇವತ್ತು ಯಾರ್ಯಾರೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಹ್ಯಾಪಿ ಕ್ರಿಸ್ಮಸ್ ವಿಶ್ ಮಾಡು. ಹ್ಯಾಪಿ ಮೇರಿ ಕ್ರಿಸ್ಮಸ್. ಸೊ ಎಲ್ರಿಗೂ ಕೂಡ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತೀನಿ. ಸಂತಕ್ಲಕ್ಕೆ ಎಲ್ಲರೂ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಕೊಡಲಿ. ಸೊ ಇನ್ನು ಇವತ್ತು ಆ್ಯಕ್ಚುಲಿ ಗುರುವಾರ, ರಾಯರ ಪೂಜೆ. ನಾನಂತೂ ತುಂಬ ಫುಲ್ ಖುಷಿಯಲ್ಲಿ ಮಾಡಿದ್ದೀನಿ. ದೇವ್ರ ಮನೆಯಲ್ಲ ಇವತ್ತು 3 ಮಂತ್ಸ್ ಆದಮೇಲೆ ಮೊನ್ನೆ ಪೂಜೆ ಮಾಡಿದ್ದೆ. ಇವತ್ತಂತೂ 3 ಮಂತ್ಸ್ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಾದ್ಮೇಲೆ ನೋಡಿ ಎಷ್ಟು ಒಂಥರ ಏನೋ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಈ ಥರ ಪೂಜೆ ಮಾಡಿ. ರಾಯರ ಮುಖ ನೋಡ್ತಾ ಇರ್ಬೋದು ಇವತ್ತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ಏನೋ ಖುಷಿ. ಸೊ ನೋಡಿದ್ರಲ್ಲ, ಸ್ಟಾರ್ಟ್ ಮಾಡಕ್ಕಂತೂ ಬಿಡಲ್ಲ. ನೋಡಿ ಈ ಸಾಹೇಬ್ರು ಇವರು ಕೂಡ ರಾಯರ ಪೂಜೆ ಮುಗಿಸಿದ್ದಾರೆ. ಬಟ್ಟೆಲ್ಲಿ ಇಟ್ಕೊಂಡಿದ್ಯಾ ಮಗನೆ? ಎಲ್ಲಿ ಇಟ್ಕೊಂಡಿದ್ಯಾ ಬಟ್ಟು? ಅಲ್ಲಿ ಇಟ್ಕೊಂಡಿದ್ಯೋ? ಯಾರ್ದದು? ತಾತಂದು. ಯಾರ್ದು ಹೇಳೋ? ಅದು ಆ್ಯಕ್ಚುಲಿ ಅವನು ರಾಯರ್ನ ತಾತ ಅಂತ ಕರೀತಾನೆ. ಇನ್ನು ಟೈಮ್ ಬಂದು ಆಲ್ರೆಡಿ 10:15 ಆಗಿದೆ. ತಾತ ಕುಳ್ಳನ ಮುಖ. ಸೊ ಇನ್ನಿವತ್ತು ಆ್ಯಕ್ಚುಲಿ ಇಂಚಸ್ ತಗೊಂಬರೋಕೆ ಹೋಗಬೇಕು ಡೋರ್ಗೆಲ್ಲ. ಎಷ್ಟಾಗುತ್ತೆ ಏನು ಅದನ್ನು ತಿಳಿಸ್ತೀನಿ. ಪ್ರೆಷರ್ ಹೋಗಿದ್ದರೆ ತಿಂಡಿ ಕೂಡ ತಿನ್ನಬೇಕು. ಇಂಚಸ್ ತರೋದಕ್ಕೂ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಬಟ್ ಏನು ಮಾಡೋದು, ಸಬ್ಮಿಟ್ ಮಾಡಲೇಬೇಕು. ಒಂಥರ ಪಾಸಿಟಿವ್ ಆಗಿ ಸಿಕ್ಬಿಟ್ಟಿದೆ ಇವತ್ತಂತೂ. ಖುಷಿಯಲ್ಲಿ ಪೂಜೆನೂ ಕೂಡ ಎಲ್ಲ ಮುಗಿಸಿದ್ದೀನಿ. ಇಂಚಸ್ ತರಕ್ಕೆ ಹೋಗಬೇಕು. ನಾನು ಹೋಗಲ್ಲ, ಯಾಕಂದರೆ ಬ್ಯಾಕ್ ಪೇನ್ ನೆನ್ನೆ ಎಲ್ಲ ಅಂತೂ ಸಿಕ್ಕಾಪಟ್ಟೆ ಜ್ವರ ಮತ್ತು ಬ್ಯಾಕ್ ಪೇನ್ ಆಗಿತ್ತು. ಇವತ್ತು ಒಂದು ಸ್ವಲ್ಪ ಚೆನ್ನಾಗಿದ್ದು, ಸುಮ್ಮನೆ ಚೆನ್ನಾಗಿದ್ದು ಪೂಜೆ ಮಾಡಿದ್ದೀನಿ. ಮತ್ತು ಟ್ರಾವೆಲ್ ಮಾಡಿದ್ರೆ ಬೇರೆ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೋಗಲ್ಲ. ಲೋಕಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವನಂತೂ ತರಲೆ ತಿಮ್ಮ. ಇವನು ಎಷ್ಟಾಗುತ್ತೆ ಏನೋ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ನೆನ್ನೆ ಹೇಳಿದ್ದೆ ಮನೆ ಹತ್ರ ವಿಂಡೋಗೆಲ್ಲ ಪೇಂಟ್ ಮಾಡಬೇಕು ಇವತ್ತು ತಂದಿದ್ದಾರೆ ಅಂತ. ಸೊ ಅರ್ಧ ಮಾಡ್ತಾ ಇದ್ದಾರೆ, ಅಲ್ಲೂ ಹೋಗಿ ವ್ಲಾಗ್ ಶೇರ್ ಮಾಡ್ತೀನಿ. ಬನ್ನಿ ಗಾಯಸ್, ಬಾಯ್ ಮಾಡು. ಸುಂದರ ಸರ್ ವಿಜಿಲ್ ಹೋಗಿದೆ. ಸೊ ನೋಡೋದ್ರಲ್ಲ ಏನು ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ತಿಂಡಿ ತಿನ್ನಬೇಕು. ಯಾರ್ಯಾರೆಲ್ಲ ತಿಂಡಿ ಇನ್ನೂ ತಿಂದಿಲ್ಲ ಬನ್ನಿ ತಿಂಡಿ ಮಾಡೋಣ ಗಾಯ್ಸ್. ತಿಂಡಿ ಎಲ್ಲ ತಿಂದು ಅಮ್ಮ ನಾನು ಮಕ್ಕಳು ಎಲ್ಲ ಕೊಟ್ಟು ತಿಂದು ಮನೆ ಹತ್ರ ಹೋದೆ. ಸೊ ಮನೆ ಹತ್ರ ನೀವು ನೋಡ್ತಿರ್ಬೋದು, ನಾನು ಕ್ರೀಮ್ ಕಲರೇ ಮನೆಗೆ ಯಾವ ಕಲರ್ ಪೇಂಟ್ ತಂದಿದ್ದೀನೋ ಅದೇ ಕಲರೇ ವಿಂಡೋಗೆ ಅಂತ ಹೇಳಿದ್ದೆ. ಸೊ ಮೋಸ್ಟ್ಲಿ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ವಿಂಡೋಗೆ ಆ್ಯಕ್ಚುಲಿ ಪೇಂಟ್ ಎಲ್ಲ ಹೊಡೆದು ಸ್ವಲ್ಪ ಡ್ರೈ ಆಗಕ್ಕೆ ಇಟ್ಟಿದ್ದಾರೆ. ನೆನ್ನೆ ಹೊಡೆದಿರೋದೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ದಾರೆ, ಇವತ್ತು ಹೊಡಿಯೋದನ್ನು. ಸೊ ಹೊಡೆದು ಆಲ್ರೆಡಿ ಡ್ರೈ ಆಗಕ್ಕೆ ಇಟ್ಟಿದ್ದಾರೆ. ಇಟ್ಬಿಟ್ಟು ಅವರು ತಿಂಡಿಗೆ ಹೋಗಿದ್ದಾರೆ. ಇನ್ನು ಮೇಲ್ಗಡೆ ಆ್ಯಕ್ಚುಲಿ ನಿನ್ನೆ ನಿಮಗೆ ಹೇಳಿದ್ದೆ ನಾನು, ಕಿಚನ್ದು ಮತ್ತು ವಾರ್ಡ್ರೋಬ್ದು ಇವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ. ಅದು ಶೀಟ್ ಎಲ್ಲ ತಂದಿದ್ದಾರೆ. ಈಗ ಏನು ತೋರಿಸ್ತಾ ಇದ್ದೀನಿ, ಇದು ವೈಟು ಆಮೇಲೆ ಈ ಬ್ರೌನ್ ಇವೆರಡು ಬಂದು TV ಸ್ಟ್ಯಾಂಡಿಗೆ. ಇನ್ನೊಂದು ತೋರಿಸ್ತೀನಿ ನೋಡಿ, ಅದೊಂಥರ ಈ ನೇರಳೆ ಹಣ್ಣಿನ ಕಲರು. ಇದು ಬಂದು ಕಿಚನ್ಗೆ. ಶೀಟೆಲ್ಲ ಈಗ ತಂದಿಟ್ಟಿದ್ದಾರೆ. ಇವತ್ತಿಂದ ಸ್ಟಾರ್ಟ್ ಮಾಡ್ಬೋದು ವಾರ್ಡ್ರೋಬ್ ಕೆಲಸ, ಅಂದರೆ ಕಿಚನ್ದು ಮತ್ತು TV ಸ್ಟ್ಯಾಂಡ್ದು. ಅದು ಕಂಪ್ಲೀಟ್ ಆದಮೇಲೂ ಕೂಡ ಯಾವ ರೀತಿ ಹೆಂಗೆ ಕಾಣಿಸ್ತಿದೆ ಏನು ಅಂತ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್. ಸೊ ಇನ್ನು ಈಗಷ್ಟೇ ಮನೆಯಿಂದ ಹೊಸ ಮನೆಯಿಂದ ಈ ಮನೆಗೆ ಬಂದಿದ್ದೀನಿ. ಸೊ ಮನೆ ಹತ್ರ ಆ್ಯಕ್ಚುಲಿ ಇವತ್ತು ಕಾರ್ಪೆಂಟ್ರ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಶೀಟ್ಸ್ ಎಲ್ಲ ತಂದು ಹಾಕ್ಕೊಂಡಿದ್ದಾರೆ. ಅಂದರೆ ಕಿಚನ್ಗೆ ಮತ್ತು TV ಸ್ಟ್ಯಾಂಡ್ಗೆ ಯಾವ್ಯಾವ ಕಲರು ಅಂತ ಸೆಲೆಕ್ಟ್ ಮಾಡಿದ್ವಲ್ವ, ಆ ಶೀಟ್ ಎಲ್ಲ ತಂದಿದ್ದಾರೆ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನು ನಾಳೆ ವ್ಲಾಗಲ್ಲಿ ಎಷ್ಟು ಮಾಡಿದ್ದಾರೆ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಹೋಮ್ವರ್ಕ್ ಅಂತೂ ಈ ಸ್ಕೂಲ್ ರಜಾ ಕೊಟ್ಟರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಹೆವಿ ಹೋಮ್ವರ್ಕ್ ಕೊಡ್ತಾರೆ. ಇಲ್ಲಿ ನೋಡಿ, ಹೋಮ್ವರ್ಕ್ ಮಾಡಿ ಅಂದರೆ ಈ ಥರ ಇರ್ತಾಳೆ. ಇವಳನ್ನ ಋತ್ವಿಕ್ನ ಸುಧಾರಿಸ್ಬೋದು, ಇವಳನ್ನಂತೂ ಬರೀ ಒದೆ ತಿನ್ಕೊಂಡೇ ಇರ್ತಾಳೆ ಅಷ್ಟೇ. ಹಾಗೆ ಇವತ್ತು ಇನ್ನು ಮನೆ ಹತ್ರದ ಕೆಲಸದ್ದೆಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಇವತ್ತು ಏನಪ್ಪ ಇನ್ನೊಂದೇನೆಂದರೆ ಇಂಚಸ್ ಎಲ್ಲ ತೊಗೊಂಡು ಬಂದಿದ್ದೀವಿ ಗೈಸ್. ಸೊ ನೋಡಿ, ಒಂದು ಕವರ್ ಇದು ಇಷ್ಟೇ ಇರೋದು. ನಾನು ಆಗಲೇ ಹೇಳಿದೆ ಬೆಳಗ್ಗೆ ನಾನೇನು ತರೋದಕ್ಕೆ ಹೋಗಲ್ಲ, ಲೋಕಿ ಹೋಗ್ತಾನೆ ಅಂತ.
ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಗಾಡೀಲೆಲ್ಲ ಟ್ರಾವೆಲ್ ಮಾಡಿದ್ರೆ ಅಂತ ಹೇಳಿ ನಿನ್ನೆಲ್ಲ ಫುಲ್ಲು ಬ್ಯಾಕ್ ಪೇನ್ ಇತ್ತು. ಸೊ ಹಾಗಾಗಿ ನಾನು ಹೋಗಲಿಲ್ಲ. ಈ ಇಂಚಸ್ಸು ಯಾವ್ದ್ಯಾವುದೋ ಎಷ್ಟೆಷ್ಟು ತಂದಿದ್ದಾನೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಹಾಗೆ ಈ ಇಂಚಸ್ಸು ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಬನ್ನಿ ಶೇರ್ ಮಾಡ್ತೀನಿ. ಸೊ ಒಂದು ಸ್ವಲ್ಪನೇ ತಂದಿರೋದು, ಬಟ್ ಆದರೂ ನೋಡಿ ಎಷ್ಟು ಕಾಸ್ಟ್ಲಿ ಇದೆ ಅಂತ ತೋರಿಸ್ತೀನಿ. ಇದು ಮತ್ತು ಇದು ಬಂದು ಸ್ಕ್ರೂ ಟೈಟ್ ಮಾಡೋದಕ್ಕೆ ಮೊಳೆ ತಂದ್ಕೊಂಡಿದ್ದಾನೆ. ಇದು ಜಸ್ಟ್ ಇದೇ ವೆಯ್ಟ್ ಇದೆ ಗೈಸ್. ಆ್ಯಕ್ಚುಲಿ ಇಷ್ಟು ವೆಯ್ಟ್ ಎತ್ತಕ್ಕೂ ಆಗಲ್ಲ, ನೋಡ್ತಾ ಇರ್ಬೋದು ಈ ಇಂಚಸ್ಸು. ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿಯಪ್ಪ, ಒಂದೊಂದು ಎತ್ಕೊಳ್ತೀನಿ, ಇಡೀ ಬಾಕ್ಸ್ ಎತ್ತಕ್ಕೆ ಹೆವಿ ವೆಯ್ಟ್ ಆಗುತ್ತೆ. ಸೊ ನಾವು ನಮ್ಮ ಮನೆಗೆ ಇಂಚಸ್ ಸೆಲೆಕ್ಟ್ ಮಾಡಿರೋದು ಬಂದು ಸೊ ನೋಡಿ ಇದನ್ನು ಸೆಲೆಕ್ಟ್ ಮಾಡಿರೋದು. ಇದು ಆ್ಯಕ್ಚುಲಿ ಲೆಂತ್ ತೊಗೊಂಡಿದ್ದೀನಿ ನಾನು. ಇನ್ನೊಂದು ಚಿಕ್ಕದು ಬರುತ್ತೆ, ಅದು ಬಂದು ಇದರಲ್ಲಿ ನೋಡಿ, ಇದು 1 2 3 4 5 6 ಇದಿರುತ್ತೆ, ಅಂದರೆ ಕ್ಲೋಸ್ ಮಾಡೋವಂಥದ್ದು. ಇನ್ನೊಂದು ಬಂದು ಇಷ್ಟು 4 ಇರೋದು ಬರುತ್ತೆ, ಅದು ಚಿಕ್ಕದು. ಅದರದ್ದು ಪ್ರೈಸ್ ಆ್ಯಕ್ಚುಲಿ ಬಂದು ಸೊ ಅದು 450 ಹೇಳಿದ್ರು. ಇದು ಬಂದು 900 ರುಪೀಸ್ ಅಂತೆ. ಡೋರು ಹೆವಿ ಇರುತ್ತೆ, ಮತ್ತು ನಾವು ಇನ್ನೊಂದು ಎಲ್ಲ ಟೀ ಕುಡ್ ಹಾಕ್ಸಿರೋದ್ರಿಂದ ಡೋರು ಸ್ವಲ್ಪ ಹೆವಿ ಇರುತ್ತೆ. ಪದೇ ಪದೇ ಹಾಕ್ಸೋಕ್ಕಾಗಲ್ಲ. ಇವಾಗ ಹೆಂಗಿದ್ರು ಒಂದೇ ಸಲ ಹಾಕ್ಸ್ಕೊಬಿಡೋಣ ಅಂಥೇಳಿ, ಇಲ್ಲ ಇದೇ ಇರಲಿ ಅಂಥೇಳಿ ಲೆಂತ್ ತೊಗೊಂಡಿದ್ದೀನಿ. ಇದ್ರದ್ದು 800 ರುಪೀಸು. ಅವರು ಫಸ್ಟ್ ಹೇಳಿದ್ದವರು 900 ರುಪೀಸು. ಸೊ ನಾವು ಬಾರ್ಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಅಷ್ಟು ಇಷ್ಟು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅಂಗಡಿಲೆಲ್ಲ. ಸೊ ಫೈನಲಿ ಇದನ್ನು ನಾವು 790 800 ರುಪೀಸ್ಗೋ ತೊಗೊಂಡು ಬಂದಿದ್ದೇನೆ ಹೋಗಿ. ಈ ಥರದ್ದು ಆ್ಯಕ್ಚುಲಿ ಈ ಥರ ಒಂದು ಕವರ್ಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಈ ಥರ ಇರುತ್ತೆ. ಇದು ತುಂಬ ವೆಯ್ಟ್ ಇದೆ. ಆಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಇನ್ನೊಂದು ಚಿಕ್ಕದಿರುತ್ತೆ ಅಂತ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಯಾಕಂತ ಹೇಳಿದ್ರೆ ಹೊಸ್ದಾಗಿ ಮನೆ ಕಟ್ಟೋರಿಗೆ ಯೂಸ್ ಆಗುತ್ತೆ ಅಂತ. ನನ್ನ ಈ ಹಿಂದೆನೇ ಹೇಳಿದ್ದೆ. ಸೊ ಒಬ್ಬರು ವ್ಲಾಗರ್ಸ್ ಆ್ಯಕ್ಚುಲಿ ಅವರು ಮನೆ ಕಟ್ತಾ ಇದ್ದಾರಂತೆ. ಸೊ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಅವ್ರ ಪೇಂಟ್ದು ಹೊರಗಡೆ ಕಾಸ್ಟ್ ಎಷ್ಟು ಅಂತಲೂ ಕೇಳಿದ್ರು. ನಾನು ಪ್ರತಿಯೊಂದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದರಿಂದ ಯೂಸ್ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ಮಾಡ್ತಿರ್ತೀನಿ ಹೊರತು ಏನೋ ಕೊಚ್ಕೊಳೋದಕ್ಕೆ ಅಂತ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಪ್ರತಿಯೊಬ್ಬರಿಗೂ ಒಂದು ಯೂಸ್ಫುಲ್ ಆಗಲಿ ಸಡನ್ನಾಗಿ ಗೊತ್ತಾಗ್ಬಿಟ್ಟಿರುತ್ತೆ ಅಂತ. ಸೊ ನೋಡಿ ಎಲ್ಲನೂ ಇದೇ ಥರ ಪ್ಯಾಕ್ ಮಾಡಿರ್ತಾರೆ. ನಾನು ಆಗಲೇ ಹೇಳ್ದಂಗೆ ಅವರು 900 ರುಪೀಸ್ ಕಡಿಮೆನೇ ಇಲ್ಲ ಅಂತ ಹೇಳಿದರು. ಸೊ ನೀವು ನನ್ನ ಕೇಳೋದಾದರೆ ಯಾವುದೇ ಒಂದು ವಸ್ತುನ ತೊಗೋಬೇಕಂದ್ರೂ ಒಂದಿಲ್ಲ 2 ಅಂಗಡಿನ ವಿಚಾರಿಸಲೇಬೇಕು ಅಕ್ಕಪಕ್ಕ. ನಮ್ಮ ಮನೇಲಿ ಸ್ವಲ್ಪ ಲೋಕಿ ಸೋಂಬೇರಿ, ಅಯ್ಯೋ ಎಲ್ಲ ಅಷ್ಟೇ ಇರುತ್ತೆ ಎಲ್ಲ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಬೆಂಗಳೂರಲ್ಲಂದರೆ ಬೀದಿಗೆ 10 ಅಂಗಡಿ ಇರುತ್ತೆ. 10 ಅಂಗಡಿಯಲ್ಲೂ ಕೂಡ ಕಾಂಪಿಟೇಷನಲ್ಸಲ್ಲೇ ಪ್ರೈಸಸ್ ಇಟ್ಟಿರ್ತಾರೆ. ಈ ಅಂಗಡಿಲಿ 10 ರೂಪಾಯಿ ಇದ್ದರೆ ಇನ್ನೊಬ್ರು 9 ರೂಪಾಯಿ, ಇನ್ನೊಬ್ರು 8 ರೂಪಾಯಿ. ಯಾಕೆಂದರೆ ಕಸ್ಟಮರನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ ಅವ್ರು ಒಬ್ರಿಗಿಂತ ಒಬ್ರು ಕಡಿಮೆ ಇಟ್ಕೊಂಡಿರ್ತಾರೆ. ಆಮೇಲೆ ಇಲ್ಲಿ ಹಳ್ಳಿ ಕಡೆ ಏನಪ್ಪ ಅಂತ ಹೇಳಿದ್ರೆ, ಹಳ್ಳಿಲಿ ಯಾರು ಇಷ್ಟೊಂದು ಬಂಡವಾಳ ಹಾಕಿ ಅಷ್ಟೊಂದು ಅಂಗಡಿ ಇಡಲ್ಲ. ಒಂದು ಹಳ್ಳಿಗೆ ಒಂದು ಅಂಗಡಿ, ತಪ್ಪಿದ್ರೆ 2 ಅಂಗಡಿ ಅಷ್ಟೇ ಇರುತ್ತೆ. ಸೊ ಅವರಿಬ್ಬರು ಪ್ರೈಸಸ್ನ ಮರ್ಜ್ ಮಾಡ್ಕೊಂಡ್ಬಿಟ್ರೆ ನಾವು ಅಷ್ಟೇ ಕೊಟ್ಟು ತೊಗೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲ, ನಾನಂತೂ ತುಂಬ ಫೋನಲ್ಲೇ ಬಾರ್ಗಿಂಗ್ ಮಾಡಿದ್ದೆ, ಬೆಂಗಳೂರಲ್ಲಿ ಇಷ್ಟೊಂದಿಲ್ಲ, ನೀವು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ ಹಾಗೆ ಹೆಂಗೆ ಅಂತ. ಸೊ ಫೈನಲಿ ಅವರು 900 ಸಮಥಿಂಗ್ ಹೇಳಿದ್ದು ಅವರು. ಸೊ 900 ಎಷ್ಟೋ ಹೇಳಿದ್ರು. ಎಲ್ಲ ಬಾರ್ಗಿಂಗ್ ಮಾಡಿ ನಾವು 790 800 ಅಂತ ಹೇಳಿದ್ರು. ಬಟ್ ಇದು ನಾವು ಕೊಡಬೇಕಾದ್ರೆ ಅವ್ರು ಆ್ಯಕ್ಚುಲಿ 800ಗೆ ಬಿಲ್ ಹಾಕಿದ್ರು. ನಾವು ಕೊಡಬೇಕಾದ್ರೆ ಮತ್ತೆ ಅದರಲ್ಲಿ ಇಲ್ಲ ಇನ್ನಿಷ್ಟು ಇಟ್ಕೊಂಡೇ ಕೊಟ್ವಿ. ಸೊ ನಮ್ಗೆ ಹಾಗಾಗಿ ಒಂದು ಸ್ವಲ್ಪ ವರ್ಕ್ ಬೀಳುತ್ತೆ. 790 ಅಥವಾ 780 ಈ ಥರ ಬರುತ್ತೆ. ಈ ಥರದ್ದು ನಾವು ತಂದಿರೋದು ಒಟ್ಟು ಒಂದು ಇಲ್ಲಿದೆ ನೋಡಿ, ತೋರಿಸ್ತೀನಿ. ಅದು ಫುಲ್ಲು ಬಾಕ್ಸ್ ಎತ್ತಕ್ಕೆ ಹೆವಿ ವೇಟ್ ಆಗುತ್ತೆ. 2 3 4 5 ಅಲ್ಲಿ ರಿತಿಕ್ಷ ಹತ್ರ ಒಂದಿದೆ, ಇದು ಒಂದಿದೆ 6. ಆಮೇಲೆ ಅದೇ ಥರದ್ದು ಇನ್ನೂ ಒಂದಿದೆ ಗೈಸ್. ಇಲ್ಲಿ ನೋಡಿ, ಅದು ಪ್ಯಾಕ್ ಎತ್ತಕ್ಕಾಗಲ್ಲ, ಹೆವಿ ವೇಟ್ ಇದೆ. ವೆಯ್ಟ್ ಸಿಕ್ಕಾಪಟ್ಟೆ ಇದೆ. ಆಗಲೇ ಚಿಕ್ಕದಕ್ಕೂ ದೊಡ್ಡದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದೆ. ಇದು ಬಂದು ಕಲರ್ ಹೋಗಲ್ಲ, ಕಲರು ಪರ್ಮನೆಂಟ್ ಕಲರು. ಅಂದರೆ ಯಾವುದೇ ರೀತಿ ಡಲ್ ಆಗೋದು ಮತ್ತು ಒಂದು ಸ್ವಲ್ಪ ದಿನ ಆದಮೇಲೆ ಕಪ್ಪಗಾಗೋದು ಆ ಥರ ಆಗಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಇನ್ನು ಚಿಕ್ಕದು ನಾನು ಹೇಳಿದ್ನಲ್ಲ 450 ರುಪೀಸಲ್ಲಿದೆ ಅಂತ ಹೇಳಿ, ಅದು ವಾರಂಟಿ ಕೊಡಲ್ಲ ಅವರು ಯಾವುದೇ ರೀತಿ. ಯಾಕಂತ ಹೇಳಿದ್ರೆ ಅದು ಕಲರ್ ಶೇಡೋ ಆಗುತ್ತೆ. ಆಮೇಲೆ ಒಂಥರ 1-2 ವರ್ಷ 3 ವರ್ಷ ಆದಮೇಲೆ ಅದು ಬ್ಲ್ಯಾಕ್ ಆಗುತ್ತಂತೆ. ಸೊ ಹಾಗಾಗಿ ಅದು ಬೇಡ ಅಂಥೇಳಿ ಬರೀ ಇದನ್ನೇ ತೊಗೊಂಡಿದ್ದೀನಿ. ಆಮೇಲೆ ಎಲ್ಲ ಡೋರ್ಗೂ ಇದನ್ನು ತೊಗೊಂಡಿಲ್ಲ ನಾನು.
ಬರೀ ಮೇನ್ ಡೋರ್ಸಿಗೆ ಮಾತ್ರ ನಾನು ಇದನ್ನು ತೊಗೊಂಡಿದ್ದೀನಿ. ಇನ್ನು ರೂಮಲ್ಲೆಲ್ಲ ಅಫ್ಕೋರ್ಸ್ ನಿಮಗೆ ಗೊತ್ತೇ ಇದೆ, ರೆಡಿಮೇಡ್ ಡೋರ್ ಅಲ್ವಾ, ಒಳಗಡೆ ಏನು ಅಷ್ಟೊಂದು ಕಾಸ್ಟ್ಲಿದೇನು ಬೇಡ ಅಂಥೇಳಿ ಸಿಂಪಲ್ ಆಗಿರೋದು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಟೋಟಲ್ ಕಾಸ್ಟ್ ಆಗಿರೋದು ಬರೀ ಇಂಚಸ್ಗೆ ಮೂರು ಒಂದು ಮೇಲ್ಗಡೆ 4 ಮನೆ ಡೋರಿಗೆ ಇಂಚಸ್ಗಾಗಿರೋದು ಒಟ್ಟು 10,000 ರೂಪಾಯಿ ಬಿಲ್ ಆಗಿದೆ. ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟೆಷ್ಟು ಬಿತ್ತು ಅಂತ. ಒಂದು ಪ್ಯಾಕಲ್ಲಿ ಇದು ಆ್ಯಕ್ಚುಲಿ ಈ ಥರದ್ದು 6 ಇದೆ. ಸೊ ಒಂದು ಮನೆಗೆ ಇದು ಬೇಕಾಗಿರೋದು 4 ನಿಮಿಷ ಗೈಸ್, ಕಾಲ್ ಬರ್ತಾ ಇದೆ. ಸೊ ಅಂಗಡಿಲಿ ಯಾರೋ ಕಸ್ಟಮರ್ ಕಾಲ್ ಮಾಡಿದ್ರು, ಇನ್ನು ಅವ್ರ ಹತ್ರ ಮಾತಾಡಿ ಇರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಒಂದು ಮನೆಗೆ 3 ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಅವ್ರು 4 ಹೇಳಿದ್ರು. 3 ತೊಗೋಬೋದು, ಅದು ಡಿಪೆಂಡ್ಸ್ ನಿಮ್ಮದು. ಯಾಕೆಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಟೀ ಕುಡ್ ಹಾಕ್ಸ್ಕೊಂಡಿರೋದ್ರಿಂದ ವೆಯ್ಟ್ ಇದೆ ಡೋರು. ಪದೇ ಪದೇ ಮಾಡ್ಸೋಕ್ಕಾಗಂದ್ರೆ ಮತ್ತೆ ಅವ್ರನ್ನ ಮತ್ತೆ ಕರೆದು ಬನ್ನಿ ಮಾಡಿ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡೇ ಮಾಡ್ತಾರಲ್ವ. ಸೊ ಹಾಗಾಗಿ ಒಂದು ಡೋರ್ಗೆ 4 ತೊಗೊಂಡಿದ್ದೀನಿ ನಾನು ಈ ಥರದ್ದು ಇಂಚಸ್ಸು. ಒಟ್ಟು ಬರೀ ಇಂಚಸ್ಸಿಗೇನೆ 10,000 ರೂಪಾಯಿ ಆಗಿದೆ. ಇಷ್ಟೊಂದು ಕಾಸ್ಟ್ಲಿ ಎಲ್ಲ ಅದಕ್ಕೂ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಏನು ಅಂದ್ಕೊಂಡೆ ಅಂತ ಹೇಳಿದ್ರೆ, ಏನು ಒಂದು 500 ರೂಪಾಯಿ ಅಂದರೆ ಒಂದು ಮನೆಗೆ ಫುಲ್ಲು ಒಂದು 500 ರೂಪಾಯಿ ಆಗ್ಬೋದು ಅಷ್ಟೇ ಅಂದ್ಕೊಂಡೆ. ಬಟ್ ಇದು 10,000ಕ್ಕೆ ಹೋಗ್ಬಿಟ್ಟಿದೆ. ಇನ್ನು ಡೋರ್ ಲಾಕ್ ಆ್ಯಕ್ಚುಲಿ ಒಂದು ಡೋರ್ ಲಾಕ್ 2,000 ರೂಪಾಯಿ ಹೇಳಿದ್ರು. ನಾನು ಹಂಗಾಗಿ ತೊಗೊಂಡಿಲ್ಲ, ಬೇಡ ಅಂತ ಹೇಳಿ ಲೋಕಿ ಫೋನ್ ಮಾಡಿದಾಗ ಬೇಡ ಅಂತ ಹೇಳಿದೆ. ಡೋರ್ ಲಾಕು ಇಷ್ಟೊಂದು ಕಾಸ್ಟ್ ಇದೆ. ಬಟ್ ಬೆಂಗಳೂರಲ್ಲಿ ನಾನು ಅಂದ್ಕೊಂಡಿರೋ ಪ್ರಕಾರ ಚಿಕ್ಕಪೇಟೆಯಲ್ಲಿ ಅಷ್ಟು ಇಲ್ಲ. ಸೊ ಬೇಡ, ಹೆಂಗಿದ್ರು ನಾವು ಇವಾಗ ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಎಲೆಕ್ಟ್ರಿಷಿಯನ್ ಐಟಮ್ಸ್ ಎಲ್ಲ ತಂದಿರೋದು ಕೆಲಸ ಮುಗಿದಿದೆ. ಅದೆಲ್ಲ ರಿಟರ್ನ್ ಕೊಟ್ಟು ಅಲ್ಲೇ ಬೆಂಗಳೂರಲ್ಲೇ ಹೆಂಗಿದ್ರು ಹೋಗ್ತಿದ್ದೀವಲ್ವ, ಬೆಂಗಳೂರಲ್ಲೇ ಸ್ವಲ್ಪ ರಿಟರ್ನ್ ಕೊಟ್ಟು ತೊಗೊಂಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ತೊಗೊಂಡು ಬರ್ತೀನಿ. ಇಲ್ಲಿ ಹೆವಿ ಆಯಿತು. ಸೊ ಅಲ್ಲಿ ನಾನು ಮನೆ ಕಟ್ಟಬೇಕಾದ್ರೆ, ಅಂದರೆ ಅಲ್ಲಿ ಬೆಂಗಳೂರಲ್ಲಿ ಅಮ್ಮ ಮನೆ ಕಟ್ಟಬೇಕಾದ್ರೆ ನಾನು ತೊಗೊಂಬಂದಿರೋದು 450 ರುಪೀಸಲ್ಲಿ ತೊಗೊಂಬಂದಿದ್ದೀನಿ. ಅಂದರೆ ಅಮ್ಮನ ಮನೆ ಕಟ್ಟ ಆಲ್ಮೋಸ್ಟ್ 9 ವರ್ಷ ಆಯಿತು. 450 ರೂಪಾಯಿಗೆ ಇವಾಗ ಡಬ್ಬಲ್ಲು ಅಂತ ಹೇಳಿದ್ರೆ ಒಂದು 900 ರೂಪಾಯಿ, 1,000 ರೂಪಾಯಿ ಓಕೆ. ಬಟ್ 2,000 ರೂಪಾಯಿ ಒಂದು ಲಾಕ್ ಅಂದರೆ ಹೆವಿ ಕಾಸ್ಟ್ಲಿ ಅನಿಸ್ತು. ಸೊ ಹಂಗಾಗಿ ಅದನ್ನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಡೋರ್ ಕಾಸ್ಟು ಮತ್ತು ಇಂಚಸ್ಸಿಗೆಲ್ಲ ಎಷ್ಟೆಷ್ಟು ಆಗ್ಬೋದು ಅಂತ ತಿಳಿಸಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಒಂದೊಂದು ಸಬ್ಸ್ಕ್ರೈಬರು ಕೂಡ, ಒಂದು ಸಬ್ಸ್ಕ್ರೈಬ್ ಆದರೂ ಕೂಡ ನಾನಂತೂ ತುಂಬ ಎಮೋಷನಲ್ ಆಗ್ತೀನಿ. ಇವತ್ತೊಬ್ಬರು ಸಬ್ಸ್ಕ್ರೈಬರ್ ಆದರೂ, ಇವತ್ತು ಒಂದು ಹೊಸ ಫ್ಯಾಮಿಲಿ ಪರಿಚಯ ಆಯಿತು, ಹೊಸ ಮೆಂಬರ್ ಬಂದರು ಅಂತ. ಸೊ ಒಂದು ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನಮಗೂ ಕೂಡ ಒಂದು ಮೋಟಿವೇಶನ್ ಕೂಡ ಶುರು ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.